ಇವತ್ತಿನ ವಿಡಿಯೋದಲ್ಲಿ ನಾವು ಎಸ್ ಬಿ ಐ ಲೈಫ್ನ ಸ್ಮಾರ್ಟ್ ಸ್ಕಾಲರ್ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಸ್ಮಾರ್ಟ್ ಸ್ಕಾಲರ್ ಪಾಲಿಸಿಗೂ ಬೇರೆ ಪಾಲಿಸಿಗಳಿಗಿರುವಂಥ ವ್ಯತ್ಯಾಸ ಏನನ್ನೋದನ್ನು ನೋಡೋಣ. ಉದಾಹರಣೆಗೆ ನಾನು ಸ್ಮಾರ್ಟ್ ಸ್ಕಾಲರ್ ಪಾಲಿಸಿನ ಮತ್ತು ಬೇರೆ ಪಾಲಿಸಿಗಳಿಗಿರುವಂಥ ವ್ಯತ್ಯಾಸಗಳನ್ನ ಇಲ್ಲಿ ವಿವರಿಸ್ತಾ ಹೋಗ್ತೀನಿ. ಎರಡು ಪಾಲಿಸಿನ ನಾನು 20 ವರ್ಷದ ಟರ್ಮ್ ತೊಗೊಂಡಿದ್ದೀನಿ. ಅದರಲ್ಲೂ ಸಹ 5 ವರ್ಷ ಪ್ರೀಮಿಯಂ ಕಟ್ಟೋದಿದೆ. ಬೇರೆ ಪಾಲಿಸಿಯಲ್ಲೂ ಸಹ 5 ವರ್ಷ ಪ್ರೀಮಿಯಂ ಕಟ್ಟೋದಿದೆ. ಲೈಫ್ ಇನ್ಶೂರೆನ್ಸ್ ಕವರ್ ಎರಡರಲ್ಲೂ ಸಹ 25 ಲಕ್ಷ ರೂಪಾಯಿ ಇದೆ. ಮೆಚ್ಯೂರಿಟಿ ವ್ಯಾಲ್ಯೂ ಎರಡೂ ಪಾಲಿಸಿಯಲ್ಲಿ ಪಾಲಿಸಿ ಟರ್ಮ್ ಕೊನೆಯಲ್ಲಿ 20 ವರ್ಷ ಆದ ನಂತರ ಮೆಚ್ಯೂರಿಟಿ ವ್ಯಾಲ್ಯೂನ ಪೇ ಮಾಡ್ತೀವಿ. ಅದರ ಜೊತೆಗೆ ದುರದೃಷ್ಟವಶಾತ್ ಮಧ್ಯದಲ್ಲಿ ಏನಾದರೂ ಡೆತ್ ಆದರೆ, ಕಸ್ಟಮರಿಗೆ ಉದಾಹರಣೆಗೆ 3ನೇ ವರ್ಷ ಡೆತ್ ಆದರೆ ಸ್ಮಾರ್ಟ್ ಸ್ಕಾಲರಲ್ಲೂ 25 ಲಕ್ಷ ಸಿಗುತ್ತೆ, ಬೇರೆ ಪಾಲಿಸಿಯಲ್ಲೂ 25 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಸಿಗುತ್ತೆ. ಹಾಗಾದರೆ ವ್ಯತ್ಯಾಸ ಏನು? ಅಸಲಿ ವ್ಯತ್ಯಾಸ ಈಗ ಅರ್ಥ ಮಾಡ್ಕೊಳ್ಳೋಣ. ಬೇರೆ ಪಾಲಿಸಿಗಳು ಒಂದು ಸಾರಿ ಮಧ್ಯದಲ್ಲಿ ಡೆತ್ ಆದಮೇಲೆ ಪಾಲಿಸಿ ಕಂಟಿನ್ಯೂ ಆಗೋದಿಲ್ಲ, ಫೋರ್ಸಲ್ಲಿರೋದಿಲ್ಲ. ಬಟ್ ಸ್ಮಾರ್ಟ್ ಸ್ಕಾಲರ್ ಪಾಲಿಸಿ ಫೋರ್ಸಲ್ಲಿರುತ್ತೆ. ಡೆತ್ ಬೆನಿಫಿಟ್ ಪೇ ಮಾಡಿದ ಮೇಲೂ ಸಹ ಫೋರ್ಸಲ್ಲಿರುತ್ತೆ. ಇಲ್ಲಿ ಕಸ್ಟಮರ್ ಪರವಾಗಿ ಎಸ್ ಬಿ ಐ ಲೈಫ್ ಪ್ರೀಮಿಯಮ್ನ ಪೇ ಮಾಡುತ್ತೆ. ಬಟ್ ಇದು ಬೇರೆ ಪಾಲಿಸಿಗಳಿಗೆ ಅಪ್ಲೈ ಆಗೋದಿಲ್ಲ, ಅನ್ವಯಿಸೋದಿಲ್ಲ. ಅದ್ರ ಜೊತೆಗೆ ಪಾಲಿಸಿ ಪ್ರೀಮಿಯಂ ಕಟ್ಟೋದ್ರಿಂದ, ಪಾಲಿಸಿ ಫೋರ್ಸಲ್ಲಿರೋದ್ರಿಂದ ಕೊನೆಗೆ ಎಸ್ ಬಿ ಐ ಲೈಫ್ ಸ್ಮಾರ್ಟ್ ಸ್ಕಾಲರಲ್ಲಿ ಮೆಚ್ಯೂರಿಟಿ ವ್ಯಾಲ್ಯೂ 20 ವರ್ಷ ಆದಮೇಲೆ ಏನು ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿರ್ತಾರೆ, ಮೆಚ್ಯೂರಿಟಿ ವ್ಯಾಲ್ಯೂ ಅದು ಮತ್ತೆ ಸಿಗುತ್ತೆ. ಬಟ್ ಬೇರೆ ಪಾಲಿಸಿಗಳಲ್ಲಿ ಮೆಚ್ಯೂರಿಟಿ ವ್ಯಾಲ್ಯೂ ಇರೋದಿಲ್ಲ. ಓಕೆ, ಬೇರೆ ಪಾಲಿಸಿಯಲ್ಲಿ ಮೆಚ್ಯೂರಿಟಿ ವ್ಯಾಲ್ಯೂ ಅನ್ನೋದು ಇರೋದಿಲ್ಲ. ಕರೆಕ್ಟ್. ಸೊ ತುಂಬ ವಿಶೇಷತೆ ಏನಪ್ಪ ಅಂತಂದರೆ, ತಮ್ಮ ಮಕ್ಕಳ ಭವಿಷ್ಯಕ್ಕೆ, ಉನ್ನತ ವಿದ್ಯಾಭ್ಯಾಸಕ್ಕೆ, ಮದುವೆ ಖರ್ಚುಗಳಿಗೆ ತಂದೆ ತಾಯಿಗಳು ನಮ್ಮ ಎಸ್ ಬಿ ಐ ಲೈಫ್ ಸ್ಮಾರ್ಟ್ ಸ್ಕಾಲರ್ ಪಾಲಿಸಿಗೆ ಆದ್ಯತೆ ಜಾಸ್ತಿ ಕೊಡ್ತಾ ಇದ್ದಾರೆ. ಅಂಥ ಒಂದು ಒಳ್ಳೆ ಪಾಲಿಸಿ. ಇನ್ನೂ ವಿವರವಾಗಿ ಇದನ್ನು ನೋಡೋದಾದರೆ, ಒಂದು ಉದಾಹರಣೆ ಸಮೇತ, 1 ವರ್ಷದ ಮಗುಗೆ ಪಾಲಿಸಿ ಕೊಟ್ಟಿದ್ದೀವಿ ಅಂತ ಇಟ್ಕೊಳ್ಳೋಣ. 30 ವರ್ಷದ ಏಜಿನ ತಂದೆ ಇದ್ದಾರೆ. ಇಯರ್ಲಿ ಅವರು 2.5 ಲಕ್ಷ ರೂಪಾಯಿ ಪ್ರೀಮಿಯಂ ಕಟ್ತಾ ಇದ್ದಾರೆ. ಪಾಲಿಸಿ ಟರ್ಮ್ 20 ವರ್ಷ, ಪ್ರೀಮಿಯಂ ಪೇಮೆಂಟ್ ಟರ್ಮ್ 5 ವರ್ಷ ಅಂದ್ಕೊಳ್ಳಿ. ಸೊ ಸಹಜವಾಗಿ ನಿಮಗೆಲ್ಲ ಗೊತ್ತಿರೋಂಗೆ 10 ಟೈಮ್ ಇನ್ಶೂರೆನ್ಸ್ ಕವರ್ ಇರೋದ್ರಿಂದ 2.5 ಲಕ್ಷಕ್ಕೆ ಇಲ್ಲಿ 25 ಲಕ್ಷ ರೂಪಾಯಿ ಲೈಫ್ ಇನ್ಶೂರೆನ್ಸ್ ಕವರ್ ಇರುತ್ತೆ. ಅವರು 5 ವರ್ಷ ಮಾತ್ರ ಪ್ರೀಮಿಯಂ ಕಟ್ತಾ ಇದ್ದಾರೆ. ಪ್ರತಿ ವರ್ಷ ಅವರು ಪ್ರೀಮಿಯಂ ಎಷ್ಟು ಕಟ್ತಾ ಇದ್ದಾರೆ? 2,50,000 ರೂಪಾಯಿದಂಗೆ 5 ವರ್ಷ ಮಾತ್ರ ಕಟ್ತಾ ಇದ್ದಾರೆ. 20 ವರ್ಷ ಆದ ನಂತರ ಎಟ್ ದ ರೇಟ್ ಆಫ್ 8%, ಓಕೆ, ಇದು ನಮ್ಮ ಬೆನಿಫಿಟ್ ಇಲಸ್ಟ್ರೇಷನ್ ಪ್ರಕಾರ ನೋಡಿದರೂ ಸಹ 36,33,000 ರೂಪಾಯಿ ರಿಟರ್ನ್ ಸಿಗುತ್ತೆ. ಇದ್ರ ಜೊತೆಗೆ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಈ ಪ್ರಾಡಕ್ಟಲ್ಲಿ ಅಂತಂದರೆ, ಅವರಿಗೆ ಪಾರ್ಷಲ್ ವಿಡ್ರಾ, ಮಧ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಖರ್ಚುಗಳಿಗೋಸ್ಕರ ಪಾರ್ಷಲ್ ವಿಡ್ರಾ ಫೆಸಿಲಿಟಿನೂ ಈ ಪ್ರಾಡಕ್ಟಲ್ಲಿ ಕೊಟ್ಟಿದ್ದೀವಿ. ಒಟ್ಟಿಗೆ 10 ಟೈಮ್ ಪಾರ್ಷಲ್ ವಿಡ್ರಾ ಮಾಡ್ಬೋದು. 15% ಅವತ್ತಿನ ಅಕೌಂಟ್ ವ್ಯಾಲ್ಯೂನ 15%ವರೆಗೂ ಅವ್ರಿಗೆ ತೆಗೆಯೋದಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ಈ ವ್ಯಕ್ತಿ ನಮ್ಮ ಸ್ಮಾರ್ಟ್ ಸ್ಕಾಲರ್ ಪಾಲಿಸಿ ತೊಗೊಳ್ಳಿಲ್ಲ ಅಂದಿದ್ದರೆ, ಆ ಮಗು ಉನ್ನತ ಎಜುಕೇಷನ್ ಟೈಮಲ್ಲಿ, ಉನ್ನತ ವಿದ್ಯಾಭ್ಯಾಸದ ಟೈಮಲ್ಲಿ ಅವ್ರ ಪರಿಸ್ಥಿತಿ ಏನಾಗಿರ್ತೈತೆ ಅನ್ನೋದನ್ನು ಜಸ್ಟ್ ಒಂದು ಅನಲೈಸ್ ಮಾಡೋಣ. ಸಹಜವಾಗಿ ಮಕ್ಕಳು ಬೆಳೆದ ನಂತರ ವಿದ್ಯಾಭ್ಯಾಸಕ್ಕೆ ಬಂದಿದ್ದಾರೆ ಅಂದಮೇಲೆ ಸೊ ಅವ್ರಿಗೆ ಎಜುಕೇಷನ್ ಕೊಡಿಸ್ಲೇಬೇಕು, ದುಡ್ಡಂತೂ ಬೇಕು. ನನ್ನ ಹತ್ರ ಸೇವಿಂಗ್ಸ್ ಇಲ್ಲ ಅಂದರೆ ನಾನು ಏನು ಮಾಡ್ತೀನಿ? ಸೊ ಬ್ಯಾಂಕ್ಗಳ ಮೊರೆ ಹೋಗ್ತೀವಿ ಸಾಲ ಪಡೆಯೋದಕ್ಕೆ, ಎಜುಕೇಷನ್ ಲೋನ್ ಪಡೆಯೋದಕ್ಕೆ ಯೋಚನೆ ಮಾಡ್ತೀವಿ. ಸೊ ಎಜುಕೇಷನ್ ಲೋನ್ಗಳನ್ನ ನಾವು ಗಮನ ಇಟ್ಟು ನೋಡೋದಾದರೆ, ಸಹಜವಾಗಿ ಇಂಟ್ರೆಸ್ಟ್ ರೇಟ್ಗಳಲ್ಲಿ 7ರಿಂದ 9%ವರೆಗೂ ಇಂಟ್ರೆಸ್ಟ್ ರೇಟ್ಗಳು ಸಹಜವಾಗಿ ಇದೆ. ಸೊ ಬ್ಯಾಂಕಲ್ಲಿ ನಾವು ಲೋನ್ ತೊಗೋಬೇಕಾಗತ್ತೆ. ಉದಾಹರಣೆಗೆ ನಾನು ಒಂದು ಎಜುಕೇಷನ್ ಲೋನ್ಗೆ ಅಪ್ಲೈ ಮಾಡಿದ್ದೀನಿ ಅಂತ ಇಟ್ಕೊಳ್ಳೋಣ. ಸೊ ಎಜುಕೇಷನ್ ಲೋನ್ ಅಪ್ಲೈ ಮಾಡಿದ್ದೀನಿ ಬ್ಯಾಂಕಲ್ಲಿ. ನನ್ನ ಲೋನ್ ಅಮೌಂಟ್ ಬಂದು 36 ಲಕ್ಷ ರೂಪಾಯಿ ನಾನು ಅಪ್ಲೈ ಮಾಡಿದ್ದೀನಿ ಅಂತ ಇಟ್ಕೊಳ್ಳಿ. ಓಕೆ, ಸೊ 36 ಲಕ್ಷ ರೂಪಾಯಿ ನಾನು ಲೋನ್ ತೊಗೊಂಡು ಪ್ರತಿ ವರ್ಷ ನಾನು ಇ ಎಮ್ ಐ ಪ್ರತಿ ವರ್ಷ ಅಂದರೆ ನೆಕ್ಸ್ಟ್ ಟೆನ್ಯೂರ್ ಬಂದು 15 ವರ್ಷ ನಾನು ಅಪ್ಲೈ ಮಾಡಿದ್ದೀನಿ. ಓಕೆ, ಆ ಟೆನ್ಯೂರ್ ಮುಗಿಯೋವರೆಗೂ ಪ್ರತಿ ತಿಂಗಳು ನಾನು 35,000 ರೂಪಾಯಿ ಇ ಎಮ್ ಐನ ಪೇ ಮಾಡ್ತಾ ಹೋಗ್ತೀನಿ. ಓಕೆ, ವಿತ್ ಇಂಟ್ರೆಸ್ಟ್. ಸೊ ಇ ಎಮ್ ಐ ಏನಿದೆಯಲ್ಲ, ಇದು ಇಂಟ್ರೆಸ್ಟ್ ಪೋರ್ಷನ್ ಆಗಿರುತ್ತೆ. ಪ್ರತಿ ವರ್ಷ ನಾನು ಪೇ ಮಾಡ್ತಾ ಹೋಗ್ತೀನಿ. ಈಗ अगर आपका बिजनेस हर दिन आप पर डिपेंड करता है, तो आपने अपने लिए बिजनेस नहीं बनाया, अपने लिए एक सेल्फ ट्रैप क्रिएट कर रखी है. मैं ಈಗ ಉದಾಹರಣೆ ನೋಡೋದಾದರೆ, ಬ್ಯಾಂಕ್ ಲೋನ್ ನಾನು ತೊಗೊಂಡ್ರೆ ಪ್ರತಿ ವರ್ಷ
4,25,412 ರೂಪಾಯಿ EMI ಕಟ್ತಾಯಿದ್ದೀನಿ. ಹೆಂಗೆ ತಿಂಗಳಿಗೆ 35,000 ರೂಪಾಯಿ ಆದರೆ 12 ತಿಂಗಳಿಗೆ 4 ಲಕ್ಷ ರೂಪಾಯಿ ಆಯಿತು. ಬಟ್ ನಾನು SBI ಲೈಫಲ್ಲಿ ಪ್ರೀಮಿಯಮ್ ಕಟ್ಟೋದೆಷ್ಟು? ಬರೀ 2.5 ಲಕ್ಷ ರೂಪಾಯಿ. ಎಷ್ಟು ವರ್ಷ ಕಟ್ತೀನಿ? 5 ವರ್ಷ ಮಾತ್ರ. ಸೊ ನನ್ನ ಸೇವಿಂಗ್ಸ್ ಎಷ್ಟಾಯಿತು? ಬರೀ 12,50,000. ಅದೇ ನಾನು EMI ರೂಪದಲ್ಲಿ ನಾನೇನಾದರೂ ಬ್ಯಾಂಕಿಗೆ ಸಾಲ ಕಟ್ಟೋದಾದರೆ ಪ್ರತಿ ವರ್ಷ ಟೋಟಲ್ 15 ವರ್ಷಕ್ಕೆ ನಾನು 63 ಲಕ್ಷ ರೂಪಾಯಿ ಪೇ ಮಾಡಬೇಕಾಗತ್ತೆ. ಸೊ ಇಲ್ಲಿ ಲಾಸ್ ಎಷ್ಟಾಯಿತು? ಕಸ್ಟಮರ್ಗೆ ಎಜುಕೇಷನ್ ಲೋನ್ ತೊಗೊಳೋದ್ರಿಂದ 51 ಲಕ್ಷ ರೂಪಾಯಿ ಲಾಸ್ ಆಗ್ತಾಯಿದೆ ರೀ. ಸೊ ಇದನ್ನು ನಾವು ಕಸ್ಟಮರ್ಗೆ ಎಜುಕೇಟ್ ಮಾಡಬೇಕು. ಇಲ್ಲಿ ಎಜುಕೇಷನ್ ಲೋನ್ ನಾನು 36 ಲಕ್ಷ ರೂಪಾಯಿಗೆ ತೊಗೊಂಡಿದ್ದೀನಿ. ಸ್ಮಾರ್ಟ್ ಸ್ಕಾಲರ್ ಪಾಲಿಸಿಯಲ್ಲೂ ನನಗೆ 36 ಲಕ್ಷ ಮೆಚುರಿಟಿ ವ್ಯಾಲ್ಯೂ ಇದೆ. ಇದರಲ್ಲಿ ನಾನು EMI ರೂಪದಲ್ಲಿ ಪ್ರತಿ ತಿಂಗಳು 35,000 ರೂಪಾಯಿ ಪೇ ಮಾಡ್ತಾಯಿದ್ದೀನಿ. ಒಟ್ಟಿಗೆ ವರ್ಷಕ್ಕೆ 4 ಲಕ್ಷ ರೂಪಾಯಿ ಕಟ್ತಾ ಇದ್ದೀನಿ. ಓಕೆ, ಇಲ್ಲಿ ನಾನು ಬರೀ 5 ವರ್ಷ 2.5 ಲಕ್ಷ ರೂಪಾಯಿ ಸೇವ್ ಮಾಡ್ತೀನಿ. ಇಲ್ಲಿ ರೀಪೇಮೆಂಟ್ ಏನು ಇವರು 15 ವರ್ಷ, ಇಲ್ಲಿ ಬರೀ 5 ವರ್ಷ. ಇಲ್ಲಿ ಕಟ್ಟಬೇಕಾಗಿರೋ ಟೋಟಲ್ EMI ಅಮೌಂಟು 63 ಲಕ್ಷ ರೀ, ಇಲ್ಲಿ ಬರೀ 12,50,000. ಇಲ್ಲಿ ಲೈಫ್ ಇನ್ಶೂರೆನ್ಸ್ ಕವರ್ ಇದೆಯಾ? ಇಲ್ಲ. ಇಲ್ಲಿ ಲೈಫ್ ಇನ್ಶೂರೆನ್ಸ್ ಕವರ್ 25 ಲಕ್ಷ ರೂಪಾಯಿ ಲೈಫ್ ಇನ್ಶೂರೆನ್ಸ್ ಕವರ್ ಸಹ ಸಿಗುತ್ತೆ. ರೈಟ್. ಈಗ ಜನರಲಿ ಬ್ಯಾಂಕ್ಗಳಲ್ಲಿ ನಾವು ಸಾಲಕ್ಕೆ ಹೋದಾಗ ಅಡಮಾನ ಇಡಬೇಕಾಗತ್ತೆ, ಆಸ್ತಿನ ಅಡ ಇಡೋದಕ್ಕೆ ಕೇಳ್ತಾರೆ, ಸಾಕ್ಷಿಗಳ ಅವಶ್ಯಕತೆ ಇರುತ್ತೆ, ಹೌದಾ? ಪ್ರೊಸೆಸಿಂಗ್ ಫೀ ಅಂತ ಇರುತ್ತೆ, ಬೇರೆ ಬೇರೆ ಖರ್ಚುಗಳು, ಬ್ಯಾಂಕದು ಖರ್ಚುಗಳು ಬರುತ್ತೆ. ಸೊ ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಬ್ಯಾಂಕಿಗೆ ನಾವು 4-5 ಸರಿ ಸುತ್ತಬೇಕಾಗತ್ತೆ, ಆಫೀಸರ್ಗಳ ಜೊತೆ ಅಲಿಬೇಕಾಗತ್ತೆ. ರೈಟ್. ಬಟ್ ನಮ್ಮ ಸ್ಕಾಲರ್ ಪಾಲಿಸಿಗೆ ಯಾವುದೇ ಆಸ್ತಿ ಅಡಮಾನ ಇಡೋ ಅವಶ್ಯಕತೆ ಇಲ್ಲ, ಸಾಕ್ಷಿಗಳ ಅಗತ್ಯನೂ ಇಲ್ಲ, ಬೇರೆ ಯಾವುದೇ ವೆಚ್ಚಗಳು ಇರೋದಿಲ್ಲ. ಇಲ್ಲಿ ನಮ್ಮ ಲೈಫ್ ಮಿತ್ರರೇ ನಿಮ್ಮ ಮನೆಗೆ ಬರ್ತಾರೆ. ನಮ್ಮ ಲೈಫ್ ಮಿತ್ರರೇ ನಿಮ್ಮ ಮನೆಗೆ ಬಂದು ನಮ್ಮ ಪಾಲಿಸಿನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೊಡ್ತಾರೆ. ಇಲ್ಲಿ ATC ಟ್ಯಾಕ್ಸ್ ಬೆನಿಫಿಟ್ ಮಾತ್ರ ಇರುತ್ತೆ. ಇಲ್ಲಿ ATC ಮತ್ತು 1010D ಎರಡೂ ಬೆನಿಫಿಟ್ ಇರುತ್ತೆ. ರೈಟ್. ಸ್ಮಾರ್ಟ್ ಸ್ಕಾಲರ್ನಲ್ಲಿ ಸೇವಿಂಗ್ಸ್ ಮಾಡೋದ್ರಿಂದ ಕಸ್ಟಮರ್ಗೆ ಎಲ್ಲ ಬೆನಿಫಿಟ್ ಸಿಗುತ್ತೆ. ಲೈಫ್ ಇನ್ಶೂರೆನ್ಸ್ ಜೊತೆಗೆ ಬೇರೆ ಬೇರೆ ಬೆನಿಫಿಟ್ಗಳು ಸಹ ಸಿಗ್ತಾ ಇದೆ. ರೈಟ್. ಸೊ ಈಗ ಉದಾಹರಣೆಗೆ ಸ್ಮಾರ್ಟ್ ಸ್ಕಾಲರ್ ಪಾಲಿಸಿಯಲ್ಲಿ ಇನ್ವೆಸ್ಟ್ ಮಾಡೋವಂಥ ಅಮೌಂಟು 2 ಇಂಪಾರ್ಟೆಂಟ್ ಫಂಡ್ಗಳಲ್ಲಿ ಇನ್ವೆಸ್ಟ್ ಮಾಡ್ತೀವಿ. ಒಂದು ರಿಸ್ಕ್ ಫ್ರೀ ಫಂಡ್ ಅಂತ ಕರಿತೀವಿ, ಬಾಂಡ್ ಫಂಡು. ಇನ್ನೊಂದು ಈಕ್ವಿಟಿ ಫಂಡ್ ಅಂತ. ಸೊ ಬಾಂಡ್ ಫಂಡಲ್ಲಿ ಆ್ಯಾವ್ರೇಜ್ ರಿಟರ್ನ್ಸು ನಮಗೆ 8.8% ಮೇಲೆ ಇದೆ. ಈಕ್ವಿಟಿ ಫಂಡ್ಗಳಲ್ಲಿ ನಮಗೆ 15-16% ರಿಟರ್ನ್ಸು ಕಂಪ್ನಿ ಕೊಡ್ತಾ ಇದೆ. ಈಗ ಉದಾಹರಣೆಗೆ ಇಷ್ಟೇ ರಿಟರ್ನ್ಸ್ನ ನಾನು ಕೊಟ್ಟಿದ್ದೀನಿ ಅಂದ್ರೂ 8% ರೇಟ್ ಆಫ್ ಇಂಟ್ರೆಸ್ಟಲ್ಲಿ ನೋಡಿದರೂ ಸಹ ನನಗೆ 36 ಲಕ್ಷ ರೂಪಾಯಿ ನನಗೆ ಮೆಚುರಿಟಿ ವ್ಯಾಲ್ಯೂ ಸಿಗ್ತಾ ಇದೆ. ಒಂದು ವೇಳೆ 8%ಅಲ್ಲೇ ಇಷ್ಟು ಸಿಗೋದಾದರೆ ಇನ್ನು 15-16% ರೇಟ್ ಆಫ್ ಇಂಟ್ರೆಸ್ಟ್ ಬಂದರೆ ಎಷ್ಟು ಬರುತ್ತೆ ಅನ್ನೋದನ್ನು ನೀವೇ ಯೋಚನೆ ಮಾಡಿರಿ. ಈ ಅಮೌಂಟ್ ಎಲ್ಲನೂ ಟ್ಯಾಕ್ಸ್ ಫ್ರೀನೇ. ರೈಟ್. ಸೊ ನಿಮಗೆಲ್ಲ ಗೊತ್ತೇ ಇದೆ, ಕರೋನಾ ಮಹಾಮಾರಿ ಬಂದ ನಂತರ ಸಾವಿನ ಪ್ರಮಾಣ ಸಹಜವಾಗಿ ಹೆಚ್ಚಾಗಿದೆ. ಆ ಕಾರಣದಿಂದ ಟರ್ಮ್ ಪಾಲಿಸಿಗಳ ಪ್ರೀಮಿಯಮ್ಮು ಸಹ ಜಾಸ್ತಿ ಆಗಿದೆ.